ವಿಚಾರಗಳಿರ್ತವೆ. ಆ ವಿಚಾರಗಳನ್ನು ನಾವು ತೆಗೆದು ಹಾಕಬೇಕು. ಫಾರ್ ಎಕ್ಸಾಂಪಲ್ ಈಗ ಅಂಜದ್ ಬಂದಾನ, ಇವ ಏನು ತಿಳ್ಕೊಂಡು ಬಂದಾನಂದ್ರೆ ಇವೆಲ್ಲ ಕೇಳಾಕ ಬಂದಾರ, ನಾ ಹೇಳಾಕ ಬಂದೀನಿ, ನಾ ಶಾಲೆ ಇದೀನಿ, ಇವ್ ತಟ್ಟದಾರ ಹಿಂಗೆ ವಿಚಾರ ಮಾಡಿ ಹೋದ್ವಿ ಎಲ್ಲೇ ಹೋಲಿ. ಅವ ಬರೀ MA PhD ಇರೋದ್ಯಾಕ ನನಗೆ ಹೇಳಕ್ಕೆ ಅನ್ಸಪ್ಪ, ನಾ ಹೇಳೋ ನನ್ನ ಜೀವನದೊಳಗೆ ನಾ ಮಾಸ್ಟರ್ ಆಗೀನಿ, ಕನ್ನಡ ಮಾಸ್ಟರ್ ಅದೀನಿ, ನನಗೆ ಕನ್ನಡ ಪಂಡಿತ ಅಂತ ದುಡ್ಡು ಕೊಟ್ಟಾರ. ನಾನು ನನ್ನ ಮಕ್ಕಳಿಗೆ ನನ್ನ ದಾಟಿಯಲ್ಲಿ ತಿಳಿಯುವಂಗೆ ಹೇಳ್ತೀನಿ. ಇಟ್ ಈಸ್ ಮೈ ಕಾನ್ಸೆಪ್ಟ್. ಅವ್ರ ಅಂತರಾತ್ಮಕ್ಕೆ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಮ್ಯಾಗ ನಿಂತು ಒಂದು 2 ಮಾತು ಹೇಳೋದ್ರೆ ಅದು ಬಂದಿತ್ತು ಗುಲ್ಬರ್ಗ ಅಭ್ಯದ ಚಸ್ಮಾ ಹಚ್ಬೇಕು, ಅಲ್ಲೇ ನಿಂತು ಅಲ್ಲೇ ಮಾತಾಡ್ತು, ಹಂಗೆ ಹೋಯ್ತು. ಇಟ್ ಈಸ್ ನಾಟ್ ಗುಡ್. ಯಾವುದೇ ಒಂದು ಜೀವನದಲ್ಲಿ ನೀವು ಟಚ್ ಆಗಬೇಕಾದ್ರೆ ಅವ್ರ ಹರ್ಟಿಗೆ ಟಚ್ ಆಗಿದೆ. ಹಾರ್ಟ್ ಇದೆಯಲ್ಲ ಇದು ಆಗ್ತಿರಲ್ಲ ಇಲ್ಲ, ಗುರುಗಳು ಹೇಳಿದ್ರೆ ಮಾಡ್ಬೋದು. ಗುರುಗಳು ಹೇಳ್ತಾರೆ ಒಂದು ಕೈ ಎತ್ತನೆ, ಗುರುಗಳು ಏನು ಹೇಳ್ತಾರೆ ಅದನ್ನು ಮಾಡೋದು, ಅಂದ್ರೆ ಹೇಳೋದು ಮಾಡೋದಿಲ್ಲ. ಆಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿದ್ರೆ ಔಟ್ ಆಗ್ತೀನಿ, ಔಟ್ ಆಗ್ತೀನಿ. ಓಕೆ, 2 ಕೈ ಎತ್ತಮ್ಮ. ಮೈಂಡ್ ಕಾನ್ಸಂಟ್ರೇಷನ್ ಮಾಡುವಂಥದ್ದು ಮಕ್ಕಳಿಗೆ. ನಿಮ್ಗೆಲ್ಲ ಇದು ಯಾವುದೇ ಆಕ್ಟಿವಿಟೀಸನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಅಂದರೆ ಇದು ನಿಮ್ಮ ಸಲುವಾಗೆಲ್ಲ. ನೀವು ಯಾವಾಗ KES ಪಾಸ್ ಆಗಿ ದೇವರ ಹೆಸರಿನಾಗ ನೀವು ಬಲಗಾಲ ಒಳಗೆ ಬರ್ತಿರಲ್ಲ, ಅವಾಗಿಂದೇನು ಸುದ್ದಿ. ಓಕೆ, ಹಾಂ, ಗುರುಗಳು ಹೇಳ್ತಾರ ಸ್ವಲ್ಪ ಕೂಡಿ. ಗುರುಗಳು ಯಾರು